ಇದ್ದಂಗೆ ಹೆಂಗಾದ್ರೂ ಮಿಕ್ಸ್ ಆಗ್ತೈತೆ. ಹಾಯ್ ಫ್ರೆಂಡ್ಸ್, ಇನ್ನೊಂದು ಹೊಸ ಎಡಿಟಿಂಗ್ ಸ್ಕಿಲ್ ಬಗ್ಗೆ ಹೇಳ್ಕೊಡಕ್ಕೆ ಬರ್ತಾ ಇದ್ದೀನಿ. ಅದು AD ಮ್ಯೂಸಿಕ್ ಯಾವ ಥರ ಮಾಡೋದು ಅಂತ. ಸೊ ಇಲ್ಲಿ ನಮಗೆ ಬೇಕಾಗಿರೋ ಅಪ್ಲಿಕೇಶನ್ ಬಂದು ಕೈನ್ಮಾಸ್ಟರ್. ಸೊ ಇವಾಗ ಕೈನ್ಮಾಸ್ಟರ್ ಓಪನ್ ಆಗಿದ ತಕ್ಷಣ ನಿಮಗೆ ಅಲ್ಲಿ ಕ್ರಿಯೇಟ್ ನ್ಯೂ ಅಂತ ಐತಲ್ಲ, ಆ ಕ್ರಿಯೇಟ್ ನ್ಯೂ ಮಾಡ್ತಿದೆ ನಿಮಗೆ ಡಿಫ್ರೆನ್ಸ್ ಆಫ್ ರೇಷಿಯೋಸ್ ಸಿಗುತ್ತೆ. ಸೊ ಇಲ್ಲಿ ನಾನು 4:5 ರೇಷಿಯೋಸ್ ತೊಗೊತಾ ಇದ್ದೀನಿ. ಇವಾಗ ನಾನು ಒಂದು AV ಪ್ಲೇಯರಿಂದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪ್ಲೇ ಆಗೋ ಥರ ಒಂದು AV ಮೀಡಿಯಾ ನಾನು ಅದನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ಯಾವ ಥರ AV ಪ್ಲೇಯರ್ ಹೇಗೆ ಯೂಸ್ ಮಾಡೋದು ಅಂತ ನಾನು ಅದನ್ನ ಹೇಳ್ಕೊಡ್ತೀನಿ. ಸೊ ಇವಾಗ ಪ್ಲ್ಯಾನ್ ಆ್ಯಂಡ್ ಝೂಮಲ್ಲಿ ಆಪ್ಷನ್ ಹೋಗ್ಬಿಟ್ಟು ಇದು ಎರಡನ್ನೂ ಈಕ್ವಲ್ ಮಾಡಿಕೊಂಡು ಝೂಮ್ ಇನ್ ಮಾಡ್ಕೊಬೇಕು. ಸೊ ಎರಡು ಈಕ್ವಲ್ ಏನಕ್ಕೆ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟು ಮತ್ತು ಎಂಡ್ ಪಾಯಿಂಟು ಅಲ್ಲಿ ಕೊಟ್ಟಿರ್ತಾರೆ. ಸೊ ಎರಡು ಈಕ್ವಲ್ ಮಾಡಿದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಹಾಗೂ ಎಂಡ್ ಪಾಯಿಂಟು ಈಕ್ವಲ್ ಆಗಿ ನಮಗೆ ಝೂಮ್ ಆಗುತ್ತೆ. ಸೊ ನೋಡಿದ್ರಲ್ಲ, ಈ ಥರ AV ಪ್ಲೇಯರು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಇವಾಗ ಈ AV ಪ್ಲೇಯರ್ ಆಗಿದ ತಕ್ಷಣ ನೀವು ಸಾಂಗ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಸೊ ನಿಮಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಸೆಲೆಕ್ಟ್ ಮಾಡಿರೋದು ಗೂಗ್ಲಿ ಫಿಲಮಿಂದ ರಾಕಿಂಗ್ ಸ್ಟಾರ್ ಎಸ್ ಅವರು ಮಾಡಿರೋ ಫಿಲಮು. ಸೊ ಇದನ್ನೇ ಇನ್ನೊಂದು ಡೂಪ್ಲಿಕೇಟ್ ಆಗಿ ಮಾಡ್ಕೋಬೇಕು. ಸೊ ಇಲ್ಲಿ ನಮಗೆ ಟೋಟಲಾಗಿ 2 ಸಾಂಗ್ನ ನಾವು ಸೇಮ್ ಸಾಂಗು 2 ಆಗಿ ನಾವು ಕನ್ವರ್ಟ್ ಮಾಡ್ಕೊತಾ ಇದ್ದೀವಿ. ಸೊ ನಿಮಗೆ ಯಾವ ಟ್ಯೂನ್ ಬೇಕೋ ಆ ಟ್ಯೂನಿಂದ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಇಲ್ಲಿ ನಾನು ಫುಲ್ ಸಾಂಗ್ ಮಾಡೋದ್ರಿಂದ ನಾನು ಫಸ್ಟಿಂದನೇ ನಾನು ತೊಗೊತೀನಿ. ಸೊ ಇವಾಗ ಲೇಯರ್ ಆಪ್ಷನ್ಗೆ ಹೋಗಿ, ಲೇಯರ್ ಆಪ್ಷನಲ್ಲಿ ನಿಮಗೆ ಒಂದು AD ಮ್ಯೂಸಿಕ್ ಫೋಟೋನೇ ಇರುತ್ತೆ. ಇದು ನಿಮಗೆ ಲಾಸ್ಟ್ ತನಕ ಡ್ರ್ಯಾಗ್ ಮಾಡ್ಕೊಳ್ಳಿ. ನೀವು ಎಷ್ಟು ವಿಡಿಯೋ ಎಲ್ಲರಿಗೂ ವಿಡಿಯೋ ಲೆಂತ್ ಇರುತ್ತೋ ಅಲ್ಲವರೆಗೂ ನಿಮ್ಮ ವಿಡಿಯೋ ಲೆಂತ್ವರೆಗೂ ಡ್ರ್ಯಾಗ್ ಮಾಡ್ಕೊಳ್ಳಿ. ಆಮೇಲೆ ಇದು ಕ್ಲೀನಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಇದು ನಿಮ್ಗೆ ಆಪ್ಷನಲ್. ಇದು ಬೇಕು ಅಂದರೆ ಮಾಡ್ಕೊಬೋದು, ಬೇಡ ಅಂದರೆ ಬಿಡ್ಬೋದು. ಬೇಕಾದ್ರೆ ನೀವು ಬ್ಯಾಕ್ಗ್ರೌಂಡ್ಗೆ ಮುಂದೆ ಬೇಕಾದ್ರೆ ಇದೇ ಮೂವಿದು ನೀವು ವಿಡಿಯೋನು ಪ್ಲೇ ಮಾಡ್ಕೊಬೋದು. ಸೊ ಅದೇನು ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಈ ಥರ ಬೇಡ ಅಂದರೆ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ನೀವು ಇಮೇಜ್ ಹಾಕ್ಕೊಂಡಿರ್ಬೋದು, ಇಲ್ಲಾಂದರೆ ನಿಮ್ಮದು ಆ ಮೂವಿ ಸಾಂಗ್ ವಿಡಿಯೋ ಆಗಿರ್ಬೋದು, ಏನು ಬೇಕಾದ್ರೂ ಆ್ಯಡ್ ಮಾಡ್ಕೊಬೋದು. ಅದು ನಿಮ್ಮ ಕ್ರಿಯೇಟಿವಿಟಿ ತಕ್ಕಂಗಿರುತ್ತೆ. ಸೊ ಇವಾಗ ಟೆಕ್ಸ್ಟ್ಗೆ ಹೋಗ್ಬಿಟ್ಟು ಇಲ್ಲಿ ನನ್ನ ಚಾಲೆಂಜ್ ಲೋಗೋ ಮೀನ್ಸ್ ನನ್ನ ಯೂಟ್ಯೂಬ್ ಚಾನಲ್ನ cktechsolution. ಸೊ ಅದನ್ನು ನಾನು ಇಲ್ಲಿ ಟೈಪ್ ಮಾಡ್ತಾಯಿದ್ದೀನಿ. ಸೊ ಇನ್ನು ನಮ್ಮ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಈಗ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ಹೊಸ ನೋಟಿಫಿಕೇಷನ್ಸ್, ಹೊಸ ಎಡಿಟಿಂಗ್ ಸ್ಕಿಲ್ ಆಗಿರ್ಬೋದು, ಟೆಕ್ನಾಲಜಿ ಬಗ್ಗೆ ನಿಮಗೆ ನ್ಯೂಸ್ಗಳು ಬರ್ತಾನೇ ಇರುತ್ತೆ ನಮ್ಮ ಚಾನಲ್ನಲ್ಲಿ. ಸೊ ಹಾಗೆ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಫಾಲೋ ಮಾಡ್ಬೋದು. ಇಲ್ಲ ಲಿಂಕು ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ, ಫಾಲೋ ಮಾಡಿ ಫ್ರೆಂಡ್ಸ್. ಸೊ ಇವಾಗ ಏನು ಮಾಡೋದು ಅಂದರೆ ವಿಡಿಯೋ ಒಂದು ಫಸ್ಟು ಆಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಆಟೋ ವಾಲ್ಯೂಮ್ನ ಪ್ರೆಸ್ ಮಾಡಿಕೊಂಡು ಅಲ್ಲಿ ನಾನು ಲೆಫ್ಟಿಗೆ ಲೆಫ್ಟ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ರೈಟಿಗೆ ರೈಟ್ ಮೀನ್ಸ್ 100ಗೆ 100%, ಲೆಫ್ಟ್ ಟು ರೈಟು 100% ಇರಬೇಕು. ಮೀನ್ಸ್ ಒಂದು ರೈಟ್ 100% ಇದೆ, ಲೆಫ್ಟ್ 100% ಇರಬೇಕು. ಸೊ ಅದಕ್ಕೆ 2 ವಿಡಿಯೋ ಕನ್ವರ್ಟ್ ಮಾಡಿರೋದು. ಆಟೋ ವಾಲ್ಯೂಮ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇವಾಗ ಬುಕ್ ಮಾರ್ಕ್ ಮಾಡ್ಕೊಬೇಕು. ಬುಕ್ ಮಾರ್ಕ್ ಹೇಗೆ ಮಾಡೋದು ಅಂದರೆ ಅಲ್ಲಿ ಆರೆಂಜ್ ಕಲರ್ ನಿಮಗೆ ಲೈನ್ ಕಾಣಿಸುತ್ತಲ್ಲ, ಆರೆಂಜ್ ಕಲರ್ ಲೈನ್ ಆದಮೇಲೆ ಕ್ಲಿಕ್ ಮಾಡಿದೆ ಅಂದರೆ ಬುಕ್ ಮಾರ್ಕ್ ಆಗುತ್ತೆ. ಸೊ ಇಲ್ಲಿ 5 ಸೆಕೆಂಡ್ಸ್ಗೂ ನಾನು ಬುಕ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಇದು ನಿಮಗೆ ಕಂಪ್ಲೀಟ್ ವಿಡಿಯೋಗೆ ನೀವು ಬುಕ್ ಮಾಡ್ಕೊಂಬರ್ಬೇಕು. ಹೆಂಗೆ ಅಂದರೆ 5 ಸೆಕೆಂಡ್ಸು ಡ್ಯೂರೇಷನ್ ಇಟ್ಕೊಂಡು ಬುಕ್ ಮಾರ್ಕ್ ಮಾಡ್ಕೊಂಬರ್ಬೇಕು. ಸೊ ಇದು ಕಂಪ್ಲೀಟ್ ನೀವು ಎಷ್ಟು ಲೆಂತ್ ಇರುತ್ತೆ ವಿಡಿಯೋ ಲೆಂತು ಅಲ್ಲಿವರೆಗೂ ನೀವು ಮಾಡ್ಕೊಂಬರ್ಬೇಕು. ಏನಕ್ಕಪ್ಪ ಇದು ಅಂದರೆ ಇವಾಗ ಹೇಳ್ತೀನಿ. ಸೊ ಇವಾಗ ಫಸ್ಟ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿದೆ ಅಂದರೆ ನಿಮಗೆ ವಾಲ್ಯೂಮ್ ಎನ್ವಲಪ್ ಅಂತ ಇರುತ್ತೆ. ಸೊ ಇಲ್ಲಿ ಸ್ಟಾರ್ಟಿಂಗ್ ವ್ಯಾಲ್ಯೂನ ಕಡಿಮೆ ಮಾಡಿಕೊಂಡು ಸೆಕೆಂಡ್ ಬುಕ್ ಮಾಡ್ಕೊಂಡು ಇವಾಗ ಐ ಮಾಡಿಕೊಂಡು ತಿರ್ಗಾ ಥರ್ಡ್ಗೆ ಲೋ ಮಾಡಿಕೊಂಡು ಮೀನ್ಸ್ ಒಂಥರ ವೇವು ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡ್ಬರ್ಬೇಕು. ಸೊ ಇವಾಗ ಫಸ್ಟು ನಾವು ಲೋ ಮಾಡ್ಕೊಬೇಕಾಗುತ್ತೆ.
ಇವಾಗ ಅದೇ ಥರ ಫುಲ್ ವಿಡಿಯೋ ನೀವು ಮಾಡ್ಕೊಂಬರ್ಬೇಕಾಗುತ್ತೆ. ಇವಾಗ ಸೆಕೆಂಡ್ ಆಡಿಯೋನು ನಾನು ಹಂಗೆ ಪ್ರೆಸ್ ಮಾಡ್ತೀನಿ. ಆಡಿಯೋ ವಾಲ್ಯೂಮ್ ಎನ್ವಲಪ್ಗೆ ಹೋಗ್ಬಿಟ್ಟು ಇವಾಗ ನಾನು ಅಲ್ಲಿ ಫಸ್ಟು ವೀಡಿಯೋದಲ್ಲಿ ಲೋ ಮಾಡಿದೆ ಅಂದರೆ ಇಲ್ಲಿ ಡೌನ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಇದು ಫಸ್ಟ್ ವಿಡಿಯೋಗೂ ಮತ್ತು ಸೆಕೆಂಡ್ ಆಡಿಯೋಗೂ ಡೆಟ್ ಆಪೋಸಿಟಿಗಿರಬೇಕು. ಫಸ್ಟು ನೀವು ಲೋ ಮಾಡಿದೆ ಅಂದರೆ ಇಲ್ಲಿ ಸೆಕೆಂಡ್ ಆಡಿಯೋದಲ್ಲಿ ನೀವು ಐ ಮಾಡಬೇಕು. ಸೊ ಈ ಥರನೇ ಪೂರ್ತಿ ಸಾಂಗಿಗೂ ನೀವು ಮಾಡ್ಕೊಂಬರ್ಬೇಕಾಗುತ್ತೆ. ಟೈಮ್ ಹಿಡಿತೆ, ಪರವಾಗಿಲ್ಲ. ಸೊ ಇಲ್ಲ ಆದಮೇಲೆ ಇವಾಗ ನೀವು ಇಯರ್ಫೋನ್ಸ್ ಹಾಕ್ಕೊಂಡು ಸಾಂಗ್ನ ನೀವು ಪ್ಲೇ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಸಾಂಗ್ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಅವಾಗ ನೀವೇ ತಿಳ್ಕೊತೀರೋ ಈ ಥರ ಸಾಂಗ್ ನಾನು ಮಾಡಿದ್ನ ಅಂತ. ಸೊ ಅದಕ್ಕೆ ಹೇಳೋದು, ಈಸಿಯಾಗಿ ನಾವು ಹೇಳ್ಕೊಡ್ತೀವಿ. ಸೊ ಇವಾಗ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ, ನಿಮಗೆ ಯಾವ ಬಿಟ್ ರೇಷಿಯೋಸ್ ಬೇಕೋ ಆ ರೇಷಿಯೋಸ್ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ದಿಸ್ ವಿಡಿಯೋ. ಹಾಗೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಬರ್ತೀನಿ.